ಇವತ್ತು ಆದಿಜಾಂಬವ ಸಮಿತಿಯವರು ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿ, ನಾರಾಯಣ ಸ್ವಾಮಿ ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿ ಖಜಾಂಚಿಯವರು ಮತ್ತು ಕಾರ್ಯಕಾರಿ ಸಮಿತಿ ಜಾರಿಗೆ ಬಂದಿದೆ. ಈ ದಿನದಿಂದ ಆ ಕಮಿಟಿಯವರು ಇದರ ಸರ್ವತೋಮುಖ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಕೂಡ ಇದ್ದಾರೆ. ಆರ್ಯ ವೈಶ್ಯ ಮಹಾಮಂಡಳಿಯ ನಿಗಮದ ಅಧ್ಯಕ್ಷರಾದಂಥ ರಾಮಪ್ರಸಾದ್ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮಗಳನ್ನು ರೂಪಿಸಿರುವ ಎಲ್ಲ ಮುಖಂಡರಿದ್ದಾರೆ. ರಾಜಣ್ಣ ಇದ್ದಾರೆ, ಅರವಿಂದ್ ಇದ್ದಾರೆ, ಸಮಾಜದ ಎಲ್ಲ ಮುಖಂಡರು ಕೂಡ ಇದ್ದಾರೆ, ಭಕ್ತಾದಿಗಳಿದ್ದಾರೆ. ಇದು ಮೊದಲಿನಿಂದ ಶ್ರೀರಾಮಚಂದ್ರನ ಮಕ್ಕಳಂತ ಸೀತಾದೇವಿ ಲವಕುಶರಿಗೆ ಇಲ್ಲಿ ಜನ್ಮವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪ್ರತೀತಿ ಇದೆ. ಬೆಟ್ಟದ ಮೇಲೆ ಅದಕ್ಕೆಲ್ಲನೂ ಕೊಳ ಇದೆ, ತೊಟ್ಲಿದೆ, ಎಲ್ಲ ಇದೆ. ತ್ರೇತಾಯುಗದ ಒಂದು ಇತಿಹಾಸ ಇರುವಂಥ ಈ ಆವಣಿ ಬೆಟ್ಟ ಮತ್ತು ಇಲ್ಲಿ ರಾಮಲಿಂಗೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಶಾರದಾ ಪೀಠ ಇದೆ. ಎಲ್ಲವೂ ಕೂಡ ವಾಲ್ಮೀಕಿ ಸ್ವಾಮೀಜಿಯವರು ಕೂಡ ಇಲ್ಲಿದ್ದಾರೆ. ಇದು ಬಹಳ ವಿಶೇಷವಾದಂಥ ಸ್ಥಳ. ಈಗಾಗಲೇ ಸಮೃದ್ಧಿ ಮಂಜಣ್ಣ ಹೇಳಿದ್ದಾರೆ, ಇಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಅವರೇ ಮಾತಾಡಿ ಹೇಳ್ತಾರೆ. ಆದಿಜಾಂಬವ್ರನ್ನ ಪ್ರಾರ್ಥನೆ ಮಾಡೋಣ, ಒಳ್ಳೆ ಮಳೆ ಬೆಳೆ ಬರಲಿ, ಒಳ್ಳೆಯದಾಗಲಿ, ಜನ ಸಮೃದ್ಧಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕಲಿ ಅನ್ನೋದನ್ನ ಆ ಭಗವಂತನೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ.